ಟೂರ್ ಹೋಗ್ತೀರಾ? ಹೊರಗಡೆ ಟೂರ್ ಹೋಗ್ತೀರಾ? ಇಲ್ಲ ಮಗ, ಇಲ್ಲ ಮಗ. ಸ್ಪೂನ್ ಇದೆ. ಸ್ಟ್ರಾಬೆರಿ ಇಲ್ಲ ವೆನಿಲಾ ಎರಡರಲ್ಲಿ ಅಂತಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ತಿಂಡಿ ಬಂದು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಹಾಗೆ ವಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಆದರೆ ಸಾಂಬಾರಿಗೆ ಯಾವುದೇ ರೀತಿಯಾಗಿರೋ ತರಕಾರಿ ಇಲ್ಲ ಸಾಂಬಾರಿಗೆ ಹಾಕುವಂಥದ್ದು. ಹಾಗಾಗಿ ನೋಡ್ತಾ ಇದ್ದೀನಿ ಏನು ಮಾಡಬೇಕಂತ. ಬೆಳ್ಳುಳ್ಳಿನ ನಾನು ಬಿಡಿಸಿ ಚೂರು ಜಜ್ಜಿ ಇಡ್ತೀನಿ. ಏನಾಗಿದೆ ಅಂದರೆ ನೆನ್ನೆ ಚಿನ್ನಿ ಗೋಬಿ ಮಾಡು ಅಂತ ಹೇಳ್ತಾಯಿದ್ಲು. ಅದು ಗೋಬಿ ತಂದಿದ್ದಿದೆ, ಆದರೆ ಕೆಚಪ್ಗಳು ಎಲ್ಲ ಖಾಲಿಯಾಗಿಬಿಟ್ಟಿದೆ. ಹಾಗಾಗಿ ತರ್ರಿ ಅಂತ ಹೇಳಿದ್ದೆ. ನಾನು ಹೇಳಿದ್ದನ್ನು ಒಂದು ಬಿಟ್ಟು ಹೇಳದೇ ಇರೋದನ್ನೆಲ್ಲ ನಮ್ಮನೇಲಿ ತಂದಿದ್ದಾರೆ. ಅದಕ್ಕೆ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಯಾಕಂದರೆ ನಾನು ಅದನ್ನು ಯಾವುದನ್ನು ಯೂಸ್ ಮಾಡಲ್ಲ. ಮತ್ತು ಕೆಲವೊಂದೆಲ್ಲ ನನ್ನ ಹತ್ರ ಇದೆ ಸಾಸ್ಗಳು. ಹಾಗಾಗಿ ಮತ್ತು ಮಕ್ಕಳು ಹೋದ್ಮೇಲೆ ನಾವೇನು ಮಾಡ್ಕೊಂಡು ತಿನ್ನೋದು ಅಷ್ಟರಲ್ಲೇ ಇದೆ. ಅವ್ರು ಬಂದಾಗ ಮಾತ್ರ ನಾವು ಮಾಡ್ತೀನಲ್ವ, ಅವಾಗ ಬೇಕಾದರೆ ತರೋಣ ಅಂತ ಅದನ್ನು ನಾನು ಹಾಗೆ ವಾಪಸ್ ಕಳಿಸ್ದೆ. ಆಮೇಲೆ ಸಾಂಬಾರಿಗೆ ನಾನು ಬೇಳೆ ಹಾಗೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿನ ಹಾಕಿ ಇದನ್ನು ನಾನು ಬೇಯೋದಕ್ಕೆ ಹಾಕ್ತೀನಿ. ಇದು ಇಡ್ಲಿಗೆ ಪ್ರಾಪರಾಗಿ ಇದೇ ಥರ ಸಾಂಬಾರು ಮಾಡೋ ಅಂಥದ್ದು. ಗುಡ್ ಮಾರ್ನಿಂಗ್. ನಮ್ಮ ಸಿಂಹ ಯಾಕೋ ಜೋರಾಗಿ ಕೂಗ್ತಾ ಇದ್ದ, ಅದಕ್ಕೆ ಬಂದೆ. ಬಿಡೋಕ್ಕೆ ಮಳೆ ಬರ್ತಾಯಿದೆ. ನಮ್ಮನೆಯವ್ರು ಹೋದ್ರಲ್ಲ, ಅದಕ್ಕೆ ಕಟ್ ಹಾಕಿದ್ದೆ. ಮತ್ತು ಮೈಯೆಲ್ಲ ಹಸಿ ಮಾಡ್ಕೊಂಡು ಬಂದು ರಗಳೆ ಮಾಡ್ತಾನೆ ಅಂತ ಇಲ್ಲೆಲ್ಲ ಕಟ್ಟೆ ಹಾಳು ಮಾಡ್ತಾನೆ. ಅಂದ್ರೆ ಆ ನಾಯಿ ಇಲ್ಲೆಲ್ಲ ಕಟ್ಟೆ ಹಾಳು ಮಾಡಿದ್ದಾನೆ. ಹಾಂ ಮಕ್ಕ ಬಿಟ್ಟೆ. ಅದಕ್ಕೆ ಈಗ ಹೊರಗಡೆ ಹೋಗಿ ಬರೋಲ್ಲ, ಇಲ್ಲೇ ಒಳಗಡೆನೇ ಆಟ ಆಡ್ಕೊತ ಇರಲಿ ಅಂತ ಹೇಳಿ. ಟೈಮ್ ಅಂತೂ 7:15 ಆಯಿತು. ಕೆಲಸ ಎಲ್ಲ ಆಯಿತು. ಪಾತ್ರೆ ಸುಮಾರಿತ್ತು. ನಿನ್ನೆ ತೊಳೆದಿದ್ದನ್ನು ಒರೆಸಿ ಜೋಡಿಸೋದೇ ಇಷ್ಟೊತ್ತಾಯಿತು. ಇವತ್ತು ಎದ್ದಿದ್ದು ಲೇಟಾಗಿತ್ತು. 6:15 ಆಗಿತ್ತು. ದಿನ ಲೇಟ್ ಅಂದರೆ ನನಗೆ 6 ಗಂಟೆನೇ ಲೇಟು. ಇವತ್ತು 6:15 ಆಗಿತ್ತು. ಎದ್ದಾಗ ಸ್ವಲ್ಪ ಲೇಟ್ ಆಯಿತು. ನಿನ್ನೆ ಏನಾಯಿತು ಅಂದರೆ ಚಿನ್ನಿಗೆ, ಅವಳಿಗೆ ಹಾಸ್ಟೆಲಲ್ಲಿ ಊಟ ತಿಂಡಿ ತುಂಬ ಕಮ್ಮಿ ಮಾಡ್ತಾಳ. ಊಟ ಸೇರಲ್ಲ, ನಿಮಗೂ ಗೊತ್ತಿರುತ್ತೆ. ಬೆಳಗ್ಗೆ ತಿಂಡಿ ತಿನ್ನಲ್ಲ ಅಂತವಳು. ಬ್ರೆಡ್ ಕೊಡ್ತೇನೆ, 2 ಬ್ರೆಡ್ಡು ಕಾಫಿಲಿ ಅದ್ಕೊಂಡು ತಿಂತಾಳಂತೆ. ಏನಾದ್ರು ಚೆನ್ನಾಗಿರೋ ತಿಂಡಿದ್ರೆ ಒಂಚೂರು ತಿಂತಾಳಂತೆ. ಮಧ್ಯಾಹ್ನ ಅಂತೂ ಊಟಕ್ಕೆ ಒಂದೊಂದಿನ ಬರ್ತಾಳೆ, ಒಂದೊಂದಿನ ಬರೋಲ್ಲ. ಅಲ್ಲಿ ಯಾರಾದರೂ ಬಾಕ್ಸ್ ತಂದವರು ಇರ್ತಾರಲ್ವ, ಅವ್ರು ಕೊಡ್ತಾರಂತೆ. ಅದರಲ್ಲಿ ಎಷ್ಟಿರುತ್ತೆ ಸ್ವಲ್ಪ ಸ್ವಲ್ಪ ಎಲ್ಲರೂ ಹಂಚ್ಕೊಂಡು ತಿಂತಾರಂತೆ. ರಾತ್ರಿ ಒಂದು ಊಟ ಮಾಡ್ತಾಳೆ ಅವಳು ಹಾಸ್ಟೆಲಲ್ಲಿ. ನಿನ್ನೆ ಅವಳಿಗೆ ಮಧ್ಯಾಹ್ನದಿಂದ ಏನೇನೋ ತಿಂತಾನೇ ಇದ್ದಾಳೆ. ಮಸಾಲ ಮಂಡಕ್ಕಿ ತಿನ್ನಬೇಕು ಅಂದವಳು. ಮಂಡಕ್ಕಿ ತರೋಕು ಅಂತ ಕಳಿಸ್ದೆ, ಅದು ಮಂಡಕ್ಕಿ ಸಿಗಲೇ ಇಲ್ಲ. ಆಮೇಲೆ ಎಂಥದ್ದು ಹಪ್ಪಳನ ನೀರಲ್ಲಿ ನೆನೆಸ್ಕೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿಂದಳು. ಆಮೇಲೆ ಏನು ತಿಂದಳು, ಆಮೇಲೆ ನಿನ್ನೆ ರೊಟ್ಟಿ ಆಗಿತ್ತು, 1.5 ರೊಟ್ಟಿ ತಿಂದಳು ಅಷ್ಟೇ. ಅವಳಿಗೆ ಊಟ ತಿಂಡಿ ಹೆವಿ ಮಾಡಿ, ಅಂದರೆ ಮನೇಲಿ ಬಂದಾಗ ಏನಾದ್ರು ಒಂದೊಂದು ತಿಂತಾನೆ ಇರ್ತಾಳಲ್ಲ, ಅದು ಜಾಸ್ತಿ ಆಗಿಬಿಟ್ಟಿದೆ. ರಾತ್ರಿ ಅದು ಬಿಸಿ ನೀರು ಒಂದು ದೊಡ್ಡ, ನಾನೊಂದು ಗಿಂಡಿ ಇಟ್ಕೊಂಡಿದ್ದೀನಿ, ಆ ಗಿಂಡಿಲಿ ಕುಡ್ದಿದ್ದಾಳೆ. ಕುಡಿಯೋದಕ್ಕೂ ಏನಾಯ್ತೋ ಏನೋ ಗೊತ್ತಿಲ್ಲ, ಫುಲ್ ವಾಮಿಟ್ ಆಯಿತು. ಮಧ್ಯಾಹ್ನದಿಂದ ತಿಂದಿರೋದೆಲ್ಲ ಫುಲ್ ಹೋಯ್ತು ಮಮ್ಮಿ ಅಂತಿದ್ಲು. ಊಟ ತಿಂಡಿ ಕಮ್ಮಿ ಮಾಡಿ ನಂಗೆ ಹಿಂಗೆ ಆಗಿದೆ ಅಂತ ಇದ್ಲು. ಅದೇ ಅಂತ ಇದೆ, ಮುಂದೆ ಏನು ಮಾಡ್ತೀಯ ಮತ್ತು ಹಿಂಗೆ ಆದರೆ ಅಂದೆ. ಮುಂದೆ ನೋಡ್ಕೊಳ್ಳೋಣ ಅಂತಂದರೆ ಹಾಸ್ಟೆಲಲ್ಲಿ ಊಟ ತಿಂಡಿ ಸೇರಲ್ಲ. ದಿನಾನು ಹೊರಗಡೆಯಿಂದ ತಿನ್ನೋಕ್ಕೂ ಆಗಲ್ಲ. ಅವಳು ಹೊರಗಡೆಯಿಂದ ತಿಂದೆ. ಅವಾಗ ಒಂದು ಸಲ ಅವಳಿಗೆ ಪ್ರಾಬ್ಲಮ್ ಎಲ್ಲ ಆಗಿ ನಾವು ಸ್ಕ್ಯಾನ್ ಗೀನೆಲ್ಲ ಮಾಡಿಸಿದೆ. ಆಮೇಲೆ ಅವ್ರು ಅಂದರು ಹೊರಗಡೆದು ಊಟ ತಿಂಡಿ ಕಮ್ಮಿ ಮಾಡಿ ಅಂತ ಹೇಳಿ. ಹಾಗಾಗಿತ್ತು. ನಿನ್ನೆ ಮಲಗಿದಲ್ಲಿ ಎಪ್ಸಿಲ್ಲ. ಬೆಳಗ್ಗೆ ಬೇಗ ಎಪ್ಸು ನಾನು ಇಡ್ಲಿ ಮಾಡ್ತೀನಲ್ವ, ಅದಕ್ಕೆ ಅವಳಿಗೆ ಈರುಳ್ಳಿ ಇಡ್ಲಿ ಬೇಕಂತೆ.
ಈರುಳ್ಳಿ ಇಡ್ಲಿ ಮಾಡಿಕೊಡ್ಬೋದು ಅಂತ ಹೇಳಿದ್ಲು. ಎಪ್ಸಿಲ್ಲ, ಇನ್ನು 7:15 ಅಲ್ಲ, ಇಡ್ಲಿನೂ ನಾನೇನು ಇಷ್ಟು ಬೇಗ ಹೊಯ್ಯಲ್ಲ. 8 ಗಂಟೆಗೆ ಹೊಯ್ಯಿದ್ರೆ ಇದು ಮಾಡ್ತೀನಿ. ಇವತ್ತು ಸಾಂಬಾರಿಗೆ ಏನೂ ಸೊಪ್ಪಿಲ್ಲ, ತರಕಾರಿ ಎಲ್ಲ ಹಾಕಿ ಅವತ್ತೊಂದಿನ ಮಾಡಿದ್ದೆಲ್ಲ ನಂಗೆ ಅದು ಯಾಕೋ ಅದು ಅಷ್ಟು ಇಷ್ಟ ಆಗಿರಲಿಲ್ಲ. ಆ ಥರ ಸಾಂಬಾರು ನಂಗೆ ಈ ಸಾಂಬಾರೇ ಇಷ್ಟ ಆಗುತ್ತೆ. ನಮ್ಮನೆಯವ್ರಿಗೆ ಇಷ್ಟ ಆಯ್ತಂತೆ. ನಮ್ಮನೇಲಿ ಹಾಗೆ ನಂಗೆ ಏನು ಇಷ್ಟ ಆಗುತ್ತೆ ಅದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೇನು ಇಷ್ಟ ಆಗುತ್ತೆ ಅದು ನನಗಿಷ್ಟ ಆಗಲ್ಲ. ಹಾಗಾಗಿ ಹಾಗಾಗುತ್ತೆ ಒಂದೊಂದು ಸಲ, ಹಾಗಾಗಿ ಅಲ್ಲ ಹಾಗಾಗುತ್ತೆ. ನಾನು ಯಾವಾಗಲೂ ಯೂಶ್ವಲಿ ಮಾಡ್ತೀನಲ್ವ, ಇದು ಯೂಟ್ಯೂಬ್ ನೋಡಿ ಕಲ್ತಿರೋ ಸಾಂಬಾರು, ಇದು ತುಂಬ ಚೆನ್ನಾಗಾಗುತ್ತೆ. ಆದರೆ ಇದಕ್ಕೆ ನಾನು ಸೊಪ್ಪು ಹಾಕ್ತೀನಿ. ಸೊಪ್ಪು ಏನೂ ಇಲ್ಲ ಇವತ್ತು. ಚಿನ್ನಿ ಬೀನ್ಸ್ ಹಾಕು ಅಂದ್ಲು, ಬೀನ್ಸ್ ಹಾಕಲ್ಲ. ನಮ್ಮ ಗಿಡದಲ್ಲೂ ಬೀನ್ಸ್ ಬಿಟ್ಟಿದೆ, ಒಂದು 2-3 ಬಿಟ್ಟಿದೆ, ಬೀಜಕ್ಕೆ ಬಿಟ್ಟಿದ್ದೀನಿ ಅದನ್ನು. ಯಾಕಂದರೆ ಈ ಸಲ ಬೀಜನೇ ಇಲ್ಲ, ಹಾಗಾಗಿ ಹೆಂಗಿದ್ರು ನಮ್ಮ ಮನೆಯವ್ರು ಇದರಿಂದ ಸಂತೆಯಿಂದಲ್ಲ ಪೇಟೆಯಿಂದ ತರ್ತಾರ ಬೀನ್ಸ್ನ, ಅದನ್ನೇ ಯೂಸ್ ಮಾಡೋಣ ಅಂತ. ಅದು ರಿಂಗ್ ಬೀನ್ಸ್ ಚೆನ್ನಾಗಿರುತ್ತೆ. ಒಂದಿನ ಪಲ್ಯ ಮಾಡಬೇಕು ರಿಂಗ್ ಬೀನ್ಸ್ದು. ನನಗೆ ಹೆಸರು ಕಾಳು ಹಾಕಿಲ್ಲ, ರಿಂಗ್ ಬೀನ್ಸ್ ಹಾಕಿ ಜಸ್ಟ್ ಬರೀ ಒಗ್ಗರಣೆ ಪಲ್ಯ ಮಾಡಿದ್ರೆ ಚೆನ್ನಾಗಾಗುತ್ತೆ. ಚಿನ್ನಿ ಇದ್ದಾಳಲ್ಲ ಹೆಚ್ಚಿಕೊಡ್ತಾಳೆ ಹೆಂಗಿದ್ರು. ನಾವು ಒಂದೊಂದ್ಸಲ ತರಕಾರಿ ಹೆಚ್ಚೋರು ಯಾರೋ ಅಂತ ಸೋಮಾರಿ ತಂದಲ್ಲಿ ಇದನ್ನು ಮಾಡಲ್ಲ, ಪಲ್ಯನ ಮಾಡಲ್ಲ. ಒಂದು ಕ್ಯಾಬೇಜ್ ತಂದಿಟ್ಟಿಯಾರೆ, ಎಷ್ಟು ದಿನ ಆಯಿತು ಗೊತ್ತಾ? ಹತ್ತತ್ರ ಒಂದು 15 ದಿನವೇ ಆಯ್ತೇನೋ, ಅದನ್ನು ನೋಡೂ ಇಲ್ಲ. ಚಿನ್ನಿ ಅದೇ ಅಂದ್ಲು, ಇವತ್ತು ಕ್ಯಾಬೇಜದ್ದು ಸಾಂಬಾರು ಮಾಡು. ನಾನು ಮುಂಚೆ ಮಾಡ್ತಾಯಿದ್ದೆ, ಯಾಕೆ ಬಿಟ್ಟೆ ಅಂತ ಹೇಳ್ತೀನಿ. ಒಂದಿನ ಮಾಡಿದ್ದೆ, ನಮ್ಮ ಶ್ರೇಯು ಸಣ್ಣ ಇದ್ದ ಇನ್ನು. ಆವಾಗ ಏನಾದರೂ ಪ್ಲೀಸ್ ಕೊಡು ಮಮ್ಮಿ, ಹೀಗೆ ಕೈ ಮುಗಿದು ಕೇಳೋದಲ್ಲ, ಹಂಗೆ ಕೇಳೋನು. ಅವಾಗ ಅವನು ಸಣ್ಣ ಮಕ್ಳಾಗ ಮಾಡ್ತಾರೆ, ಇವನು ಹಾಗೆ ಏನಾರು ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಮಮ್ಮಿ ಅನ್ನೋಣ. ಒಂದಿನ ಅದ್ರದ್ದು ಸಾಂಬಾರು ಮಾಡಿದ್ದೆ ನಾನು. ಅವನು ಹೇಳಿದ್ದ ನನಗೆ, ಪ್ಲೀಸ್ ಮಮ್ಮಿ ಈ ಸಾಂಬಾರನ್ನ ಇನ್ಯಾವತ್ತೂ ಇಡ್ಲಿಗೆ ಮಾಡಬೇಡ ಮಮ್ಮಿ ಅಂದಿದ್ದ. ನಂಗೊಂಥರ ಆಗಿಬಿಟ್ಟಿತ್ತು. ಆವತ್ತಿಂದ ನಾನು ಆ ಸಾಂಬಾರು ಮಾಡೋದೇ ಬಿಟ್ಬಿಟ್ಟೆ. ಚಿನ್ನಿ ನಿನ್ನೆ ಅದೇ ಅಂದ್ಲು, ಕ್ಯಾಬೇಜದ್ದು ಸಾಂಬಾರು ಮಾಡು ಅಂತ ಅಂದ್ಲು. ಇಲ್ಲ ಕಡೆ ನನ್ನ ಮಗ ಹಿಂಗೆ ಅಂದಿದ್ದ, ಅವತ್ತೇ ನಾನು ಬಿಟ್ಟೆ. ಆಮೇಲೆ ನಾನು ಅದನ್ನು ಸಾಂಬಾರು ಬಿಟ್ಟೆ, ನಾನು ಮಾಡೋದೇ ಬಿಟ್ಟುಬಿಟ್ಟೆ. ಚೆನ್ನಾಗಿ ಆಗುತ್ತೆ ಅದು. ಆದರೆ ಅವನು ಯಾಕೆ ಹಂಗೆ ಅನ್ನೋ, ಅವತ್ತೇನು ಸಾಂಬಾರು ಚೆನ್ನಾಗಾಗಿರ್ಲಿಲ್ವ, ನಂಗೆ ಅದೆಲ್ಲ ನೆನಪಿಲ್ಲ. ಅದರ ಸಣ್ಣ ಇದ್ದ ಅವನು. ಚಿನ್ನಿ ಬಂದಾಗ ಶ್ರೇಯದ ನೆನಪು ಆಗುತ್ತೆ. ಚಿನ್ನಿ ಅನ್ನೋ ದಿನಾ ನೆನಪು ಮಾಡ್ತಾಳೆ, ಶ್ರೇಯು ಇದ್ದಿದ್ರೆ ಅಂತ. ಶ್ರೇಯು ಇದ್ದಿದ್ರೆ ಅಂದರೆ ಬರೀ ಗಲಾಟೆ ನಡೀತಾ ಇತ್ತು ಅಷ್ಟೇ. ಚಿನ್ನಿ ಯಾರೋ ಇಳಿದು ಬಂದಂಗೆ ಆಯಿತು, ಜಗಳ ನಡೀತೈತೆ. ಆದರೆ ಇವಾಗ ಸ್ವಲ್ಪ ಜಗಳ ಕಮ್ಮಿ ಮಾಡಿದ್ದಾರೆ ಇಬ್ಬರೂ. ಸಣ್ಣವ್ರು ಇರಬೇಕಿದ್ರೆ ಅಯ್ಯಪ್ಪ ನಂಗಂತೂ ಯಾಕಾರು 2 ಮಕ್ಕಳು ಮನೇಲಿದ್ದಾವೋ ಹಾಸ್ಟೆಲಿಗೆ ಬಿಡಬೇಕು ಅಂತ ಇದ್ದೆ ನಾನು. ಅವಾಗ ನಿಮ್ಮಿಬ್ಬರಲ್ಲೂ ಯಾರು ಒಬ್ಬರನ್ನಾರು ಬಿಡ್ತೀನಿ ಅಂತಿದ್ದೆ. ಈಗ ಬಿಟ್ಕೊಂಡು ಪರದಾಡೋ ಪರಿಸ್ಥಿತಿಗೆ ಬಂದಿದೆ. ಮಕ್ಕಳನ್ನ ಹಾಸ್ಟೆಲಿಗೆ ಬಿಟ್ಟು ಪರದಾಡೋ ಪರಿಸ್ಥಿತಿಗೆ ಬಂದಿದೆ. ಸಿಂಬು ಹೋಗ್ತೀರಾ ಹೊರಗೆ ಟೂರ್ ಅಂತ ಅಷ್ಟು ಹೋಗ್ತೀರಾ? ತೋರಿಸ್ತೀನಿ ನೋಡಿ. ಟೂರ್ ಹೋಗ್ತೀರಾ ಹಾಂ? ಹೊರಗಡೆ ಟೂರ್ ಹೋಗ್ತೀರಾ? ಇಲ್ಲ ಮಗ ಮಕ್ಕ ಮಳೆ ಬರ್ತಾ ಇದೆ, ಆಮೇಲೆ ಹೋಗ್ಬೋದು, ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬೋದು. ಅಕ್ಕ ಬಿಡ್ತಾಳೆ. ಟೂರ್ ಅಂದರೆ ಗೊತ್ತಾಗುತ್ತೆ. ಟೂರ್ ಹೋಗ್ತೀರಾ ಹಾಂ ಸಿಂಬುಣಿ? ನಾನವತ್ತು ಸಿಂಬನ್ನು ತೋರಿಸ್ಬೇಡಿ ಅಂತ ವೀಡಿಯೋದಲ್ಲಿ ಒಬ್ಬರು ಹಾಕಿದ್ರು ಅಂದೆ ಅಲ್ಲ, ನಾನು ಅದಕ್ಕೆ ಒಂದು ವೀಡಿಯೋ ಮಾಡಿದ್ದೆಲ್ಲ. ಎಲ್ಲರೂ ಸಿಂಬನ್ನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ರು, ಮತ್ತು ಅವರವರ ಅನುಭವಗಳನ್ನ ಕೂಡ ಹಂಚ್ಕೊತಾಯಿದ್ರು. ಮತ್ತು ಅವರು ಕೂಡ ಹಾಕಿದ್ರು, ಅಂದರೆ ಕಮೆಂಟ್ ಬರೆದವರು ಕೂಡ ಅವರಿಗೆ ಅವ್ರ ಮಗನಿಗೆ ನಾಯಿ ಕಚ್ಚಿ ಏನೋ ತುಂಬ ಪ್ರಾಬ್ಲಮ್ ಆಗಿತ್ತಂತ, ಅವನನ್ನು ಬದುಕಿಸ್ಕೊಳ್ಳೋದೇ ಅಷ್ಟು ಕಷ್ಟ ಆಗಿತ್ತು ಅಂತ ಅವರು ಕಮೆಂಟಲ್ಲಿ ಹಾಕಿದ್ರು. ಒಬ್ಬೊಬ್ರದ್ದು ಒಂದೊಂದು ಅನುಭವ ಇರುತ್ತೆ ಅಲ್ವ. ಹಾಗಂತ ಈಗ ಯಾರೋ ಒಂದು ನಾಯಿ ಮಾಡ್ತು ಅಂತೇಳಿ ಎಲ್ಲ ನಾಯಿಗಳು ಮಾಡಬೇಕು ಅನ್ನೋದು ಇಲ್ಲ. ಮತ್ತು ನಾವು ಸಾಕಿದ್ದೀವಲ್ಲ, ಅವು ಸ್ವಲ್ಪ ಫ್ರೆಂಡ್ಲಿ ಆಗಿರೋಂಥ ನಾಯಿ ಅದು, ಹಾಗಾಗಿನೇ ನಾವು ಕೂಡ ಸಾಕಿದ್ದು. ಯಾಕಂದರೆ ನಮ್ಮ ಶ್ರೇಯು ಕೂಡ ತುಂಬ ಚಿಕ್ಕವನಿದ್ನಲ್ಲ, ಹಾಗಾಗಿನೇ. ಇಲ್ಲಾಂದರೆ ಇನ್ನೊಂದು ಯಾವುದೋ ಒಂದು ಮರಿನ ಯಾರೋ ಕೊಡ್ತೀನಿ ಅಂದಿದ್ರು. ಆಮೇಲೆ ಅದು ತುಂಬ ರ್ಯಾಶ್ ಅಂತೆ, ರ್ಯಾಟ್ ವೀಲರು ಅದು. ಮನೆ ಓನರ್ನೇ ಅದು ಕಚ್ಚಕ್ಕೂ ಹೇಸಲ್ಲ ಅಂತೆ, ಆ ಥರ ಅದಕ್ಕೆ ಬೇಡ ಅಂತ ಹೇಳಿ ನಾವು ಮುಂಚೆನೂ ನಾವು ಇದೇ ಥರದೇ ಸಾಕಿದ್ವಲ್ಲ ಲ್ಯಾಬ್ನ, ಹಾಗಾಗಿ ನಾವು ಇದನ್ನೇ ಸಾಕಿದ್ವಿ. ಹಾಗಂತ ಮನುಷ್ಯರಲ್ಲೇ ಎಷ್ಟೊಂದು ಜನ ಕೆಟ್ಟವರು ಕೂಡ ಇರ್ತಾರೆ ಅಲ್ವಾ. ಪ್ರಾಣಿಗಳಲ್ಲೂ ಕೆಲವೊಂದು ಸಲ ಏನೋ ಒಂದು ನಮ್ಮಿಂದನೂ ಮಿಸ್ಟೇಕ್ ಆಗಿರುತ್ತೆ, ಇಲ್ಲ ಅವರಿಂದನೂ ಮಿಸ್ಟೇಕ್ ಆಗಿ ಏನೋ ಒಂದು
ಆಗಿರುತ್ತೆ. ಹಾಗಂತ ಈಗ ಸಾಕಿದವರು ಅಥವಾ ನಾಯಿನ ಇಷ್ಟಪಡೋರಿಗೂ ಹಾಗೆ ಹೇಳ್ಬಾರ್ದು ಅಷ್ಟೇ. ಬಿಡಿ, ಇಲ್ಲಿಗೆ ಆ ಟಾಪಿಕ್ನ ನಾನು ಕ್ಲೋಸ್ ಮಾಡ್ತೀನಿ. ಯಾಕಂದರೆ ಅವರಿಗೂ ಏನೋ ಒಂದು ಕೆಟ್ಟ ಅನುಭವ ಆಗಿದೆ, ಅದ್ರ ಬಗ್ಗೆ ನಾನು ಮಾತಾಡಬಾರ್ದು. ಯಾಕಂದರೆ ಪೂರ್ತಿ ಡೀಟೇಲಾಗಿ ನನಗೂ ಗೊತ್ತಿಲ್ಲ ಏನೇನು ಆಗಿದೆ ಏನು ಅಂತ. ಈಗ ನಮಗೂ ಹಾಗೆ ಅನಿಸುತ್ತೆ ಅಲ್ವಾ, ನಮಗೆ ಯಾರಿಂದನಾದರೂ ತೊಂದರೆ ಆದಾಗ ಅವರಿದ್ದಕ್ಕೂ ನಾನು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಸಾರಿ, ನನ್ನಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದರೆ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ನಿಮಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅದು ತುಂಬ ಸಲ ಆ ಥರ ಕಮೆಂಟ್ ಬಂದಾಗ ನನಗೂ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ನಾನು ಏನೋ ತಪ್ಪು ತಿಳ್ಕೊಂಡಿಲ್ಲ, ನೀವು ಏನೋ ನನ್ನ ಬಗ್ಗೆ ತಪ್ಪನ್ನ ತಿಳ್ಕೊಬೇಡಿ. ಹಿಂದೆ ಮುಂದೆ ಗೊತ್ತಿಲ್ಲದಿದ್ದರೆ ನೋಡಿ ಯಾವ ಥರ ಇದು ಆಗುತ್ತೆ ಅಂತ. ಸಾರಿ, ನಾನು ಆ ಥರ ವೀಡಿಯೋನ ಮಾಡಿ ಹಾಕಿದ್ದಕ್ಕೆ. ಯಾಕಂದರೆ ನನಗೆ ಅದು 2-3 ಸಲ ಆ ಥರ ಬಂದಿದ್ದಕ್ಕೆ ನಂಗೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಯಾಕಂದರೆ ನಾವು ಸಿಂಬನ ತುಂಬ ಪ್ರೀತಿಯಿಂದ ಸಾಕಿರ್ತೀವಲ್ವ, ಹಾಗಾಗಿ ನಮಗೆ ಯಾರಾದರೂ ಏನಾದ್ರು ಅಂದಾಗ ನನಗೂ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ನಾನೆಲ್ಲ ಕೆಲಸ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಚಿನ್ನಿ ಕೂಡ ಎದ್ದು ಬಂದಳು. ನಾನು ಈರುಳ್ಳಿ ಹೆಚ್ಕೊಡ್ತೀನಿ ಅಂದಳು. ಬೇಡ, ನಾನು ಎಲ್ಲ ಮಾಡ್ಕೊತಾ ಇದ್ದೆ ಎಲ್ಲ ಕೆಲಸನ. ಇಲ್ಲ, ನಾನು ಮಾಡ್ಕೊತೀನಿ ಅಂತ ಅಂದೆ. ಅವಳು ಚಾಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾಳೆ. ಅದೇ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಚಿನ್ನಿನೂ ಅಂತಾಳೆ, ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತೆಲ್ಲ. ಕೆಲವೊಂದು ಸಲ ಅವಳು ಹೇಳಿದ್ದನ್ನೇ ಮಾಡ್ತೀನಿ. ಯಾಕಂದರೆ ಅವಳು ಸ್ವಲ್ಪ ಅನ್ನ ಸಾರು ಆ ಥರದ್ದೆಲ್ಲ ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ. ನಮ್ಮ ಶ್ರೇಯೂ ಅಷ್ಟೇ, ಅವಳು ಅಷ್ಟೇ, ಏನಾದರೂ ತಿಂಡಿ ಇಷ್ಟಪಡ್ತಾರೆ. ನಮ್ಮ ಶ್ರೇಯು ಏನಂದರೆ ಅವನಿಗೇನು ಎಕ್ಸ್ಟ್ರಾ ತಿಂಡಿ ಮಾಡಬೇಕು ಅಂತ ಏನಿಲ್ಲ. ನಾನು ಬೆಳಗ್ಗೆ ಏನು ಮಾಡಿರ್ತೀನೋ ಅದನ್ನು ಮಧ್ಯಾಹ್ನನೂ ತಿಂತಾನೆ, ಅವ್ನು ರಾತ್ರಿನೂ ತಿಂತಾನೆ. ಅವನಿಗೆ ಅನ್ನ ಸಾರು ಒಂದು ಬಿಟ್ಟು ಇನ್ನೇನು ಇಷ್ಟ ಆಗಲ್ಲ. ಆದರೆ ಹಾಸ್ಟೆಲಲ್ಲಿ ಪಾಪ ಹೆಂಗೆ ಊಟ ಮಾಡುತ್ತೋ ಅಂತ ನನಗೆ ಒಂದೊಂದು ಸಲ ಬೇಜಾರು ಅನಿಸುತ್ತೆ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ. ಅವನಿಗೇನಾದರೂ ಊಟ ಸೇರಿಲ್ಲ ಅಂದರೆ ಈಗ ಸಾಂಬಾರು ಎಲ್ಲ ಕೆಲವೊಂದು ಇಷ್ಟ ಆಗಲ್ವಲ್ಲ, ಆವಾಗ ಮೊಸರು ಅನ್ನ ಹಾಕ್ಕೊಂಡು ಊಟ ಮಾಡಿಬಿಡ್ತೀನಿ ಮಮ್ಮಿ ಅಂತ ಹೇಳ್ತಾನೆ. ನೋಡಿ, ಮಕ್ಕಳು ಕೂಡ ಹೊರಗಡೆ ಬಿಟ್ಟರೆ ಜೀವನ ಹೇಗೆ ಅನ್ನೋದನ್ನು ಅವರೇ ಕಲಿತಾರೆ. ಎಲ್ಲದೂ ಜೀವನ ಪಾಠ ಕಲಿಸುತ್ತೆ ಅಂತಾರೆ ಗೊತ್ತಾ. ಹಾಗೇ ನಾವು ಮನೇಲಿ ಅದು ತಿನ್ನಲ್ಲ ಅಂತ ಇದು ಮಾಡ್ತೀವಿ, ಇದು ತಿನ್ನಲ್ಲ ಅಂತ ಅದು ಮಾಡ್ತೀವಿ. ಅಲ್ಲಿ ಬೇರೆ ಆಪ್ಷನ್ ಇಲ್ದಿದ್ದಾಗ ಅವರೇ ಕೆಲವೊಂದನ್ನು ಹುಡ್ಕೊಂಡ್ಬಿಡ್ತಾರೆ. ಅದೊಂಥರ ಒಳ್ಳೆಯದು. ಮಕ್ಕಳನ್ನ ಹೊರಗಡೆ ಬಿಟ್ಟಾಗ ಜೀವನ ಹೇಗೆ ಅನ್ನೋದನ್ನು ಕಲಿತಾರೆ ಅಲ್ವಾ, ಅದು ಒಂದು ಒಳ್ಳೆಯದು ಅಂತ ಅನಿಸುತ್ತೆ. ರಾತ್ರಿ ಊಟ ಸಂಜೆ ಮೇಲೆ ಏನೋ ತಿನ್ನೋಕ್ಕೆ ಹೋಗಬೇಡ. ಸುಮ್ಮನೆ ತಿಂದಿದ್ದೆಲ್ಲ ವೇಸ್ಟ್ ಆಯಿತಾ ಸಾಕ. ಇನ್ನೀಗೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಸಂಜೆ ಮೇಲೆ ಏನೂ ತಿನ್ನಬೇಡ ಅಂತ. ಅಲ್ಲಿ ಏನೂ ಸಿಗಲ್ವಲ್ಲ ತಿನ್ನೋದಕ್ಕೆ. ಮನೆಗೆ ಬಂದಾಗ ಎಲ್ಲ ನೋಡಿದಾಗ ಏನು ತಿನ್ನಲಿ ಏನು ಬಿಡಲಿ ಅನ್ನೋ ಪರಿಸ್ಥಿತಿಲಿ ಇರ್ತವೆ ಮಕ್ಕಳು. ಹಾಗಾಗಿ ಆ ಥರ ತಿಂತಾರೆ. ಹಾಗೆ ಬೇಳೆ ಕೂಡ ಬೆಂದಿತ್ತು. ಅದಕ್ಕೆ ನಾನು 2 ಚಮಚದಷ್ಟು ಸಾಂಬಾರು ಪುಡಿ, ಚೂರೇ ಅರಿಶಿನದ ಪುಡಿ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಿ ಅದರ ಪೂರ್ತಿ ತಣ್ಣಗಾದ ನಂತರ ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಅದನ್ನು ನುಣ್ಣಗೆ ಮಿಕ್ಸಿನ ಮಾಡ್ಕೊತೀನಿ. ನಾನು ಹಸಿಮೆಣಸನ್ನು ಹಾಕ್ತಿರ್ಲಿಲ್ಲ, ಆದರೆ ನಾನು ವೀಡಿಯೋದಲ್ಲಿ ನೋಡಿದಾಗ ಅವರು ಹಸಿಮೆಣಸನ್ನು ಹಾಕಿದ್ರು. ನೋಡೋಣ ಇವತ್ತು ಯಾಕೆ ಹಸಿಮೆಣಸು ಹಾಕಬಾರ್ದು ಅಂತ ಹೇಳಿ ನಾನು ಕೂಡ ಹಾಕಿದ್ದೀನಿ. ತರಕಾರಿ ಏನೂ ಇರಲಿಲ್ವಲ್ಲ, ಹಾಗಾಗಿ ನಾನು ಈರುಳ್ಳಿನ ಚೆನ್ನಾಗಿ ಒಗ್ಗರಣೆಗೆ ಹುರಿದ್ಬಿಟ್ಟು ಆನಂತರ ಆ ರುಬ್ಬಿರೋ ಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾನು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆನಂತರ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಇದಕ್ಕೆ ಹಾಕಿ ಉಪ್ಪು, ಹುಳಿ ಹಾಗೆ ಬೆಲ್ಲ ಹಾಕಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನನಗೆ ತುಂಬ ಸ್ವೀಟ್ ಆದರೆ ಇಷ್ಟ ಆಗಲ್ಲ, ನಮ್ಮನೇಲಿ ಎಲ್ಲರಿಗೂ ಅಷ್ಟೇ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೆ ಅಷ್ಟೇ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಸೊಪ್ಪು ಹಾಕದೆ ಇದ್ರೂ ತುಂಬ ಚೆನ್ನಾಗಾಗಿತ್ತು. ನಾನು ಆಮೇಲೆ ಅಂದ್ಕೊಂಡೆ ಸೊಪ್ಪು ಹಾಕೋದು ಬೇಡ, ಇನ್ನು ಇದೇ ಥರ ಸಾಂಬಾರು ಮಾಡೋಣ ಅಂತ.
ಆದರೆ ನನಗೆ ಏನೂ ತರಕಾರಿ ಇಲ್ಲದೆ ಸಾಂಬಾರು ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಆ ಥರ ಮಾಡ್ತಾಯಿದ್ದೆ. ಹಾಗೆಯೇ ಅದೇ ಟೈಮಲ್ಲಿ ಇಡ್ಲಿ ಕೂಡ ಬೆಂದಿತ್ತು. ಚಿನ್ನಿ ರಾತ್ರಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದಲ್ಲ ಹೊಟ್ಟೆನ, ಈಗ ಹಸು ಆಗ್ತಾಯಿದೆ ಅಂತ ಹೇಳಿದ್ಲು. ಅವಳಿಗೆ ಟೀ ಕಾಫಿ ಆ ಥರ ಯಾವುದೇ ಕುಡಿಯೋ ಅಭ್ಯಾಸ ಇಲ್ಲ, ನನಗೂ ಕೂಡ ಇರಲಿಲ್ಲ. ನಾನು ಮದುವೆ ಆದಮೇಲೆ ಕಲ್ತಿದ್ದು. ನಮ್ಮನೇಲಿ ಅಷ್ಟು ಹಾಲು ಮೊಸರು ಎಲ್ಲ ಇದ್ರೂ, ಬೆಣ್ಣೆ ತುಪ್ಪ ಇದ್ರೂ ನಾವು ಒಂದು ಚಮಚ ಬೆಣ್ಣೆ ತುಪ್ಪ ಏನೂ ತಿಂತಿರಲಿಲ್ಲ. ಹಾಲಂತೂ ನಂಗೆ ಕುಡ್ದೇ ಗೊತ್ತಿಲ್ಲ, ಹಾಗಾಗಿತ್ತು. ಇವಾಗ ಅದು ಯಾವ ಥರ ಗೊತ್ತಿಲ್ಲ, ಕೆಟ್ಟ ಚಟ ಕಲ್ತ್ಬಿಟ್ಟಿದ್ದೀನಿ ಟೀ ಕುಡಿಯೋದನ್ನು. ಆದರೆ ನಾನು ಕುಡಿಯೋದು ಒಂದೇ ಒಂದು ಲೋಟ ಅಷ್ಟೇ, ಆಮೇಲೆ ನಾನು ಟೀನ ಕುಡಿಯಲ್ಲ. ಸಂಜೆ ಯಾವಾಗಾದರೂ ಅಪರೂಪಕ್ಕೆ ಒಂದೊಂದು ದಿನ ಕುಡಿತೀನಿ, ಅಷ್ಟು ಬಿಟ್ಟರೆ ನಾನು ಟೀ ಕಾಫಿ ಸ್ವಲ್ಪ ಕಮ್ಮಿನೇ. ಬೆಳಗ್ಗೆ ಮಾತ್ರ ಒಂದು ಏನಂತಾರೆ ಬಕೆಟಷ್ಟು ಕುಡಿತೀನಿ ಅಷ್ಟೇ. ಇಡ್ಲಿ ಹಾಕಿದ್ರೆ ಸಾಂಬಾರು ಹೌದು, ನೀ ಹಂಗೆ ಮಾಡೆ. ಹಾಗೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಬೇಡ ಅಂತ ಹೇಳಿ ಪಲಾವ್ ಮಾಡೋಣ ಅಂಥೇಳಿ ಪಲಾವಿಗೆ ರುಬ್ಬೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಸ್ವಲ್ಪ ಚಕ್ಕೆ, ಹಸಿಮೆಣಸು, ಸೋಂಪಿನ ಕಾಳು, ಆಮೇಲೆ ಕಾಯಿ ತುರಿ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೊಸರು ಹಾಕಿ ಅದನ್ನು ನಾನು ನುಣ್ಣಗೆ ರುಬ್ಕೊತೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಪುಲಾವ್ನ, ಒಂದು ಸಲ ಮಾಡಿ ನೋಡಿ. ಹಾಗೆ ಚಿನ್ನಿ ಎಲ್ಲ ತರಕಾರಿನ ಹೆಚ್ಚಿ ಕೊಡ್ತಾಯಿದ್ಲು. ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗೆ ಇದೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಸ್ನಾನ ಮಾಡಿದಾಳೆ ಜಟ್ಪಟ್ ಅಂತ ಮಾಡೋದಕ್ಕಾಗುತ್ತೆ ಅಂತ. ಅವಳು ತರಕಾರಿ ಕೂಡ ತುಂಬ ಚೆನ್ನಾಗಿ ಹೆಚ್ಚುತ್ತಾಳೆ. ಅವಳಿಗೆ ಪಲಾವಿಗೆಲ್ಲ ಸ್ವಲ್ಪ ಉದ್ದುದ್ದ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವಳು ಸ್ವಲ್ಪ ದೊಡ್ಡಕ್ಕೆ ಹೆಚ್ಚುತ್ತಾಳೆ. ಅವಳು ಆ ಕಡೆ ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ಲು. ಈ ಕಡೆ ನಾನು ಇಡ್ಲಿ ಅಂದರೆ ಗೊತ್ತಲ್ವಾ, ಪಾತ್ರೆಗಳಂತೂ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಪಾತ್ರೆನಾದರೂ ತೊಳೆಯೋಣ ಅಂತ ಪಾತ್ರೆನ ತೊಳಿತಾ ಇದ್ದೆ. ಯಾವಾಗಲೂ ಬಂದಾಗ ಪಾತ್ರೆನ ತೊಳಿತಾ ಇದ್ಲು. ಈ ಸಲ ಸ್ವಲ್ಪ ಪಾತ್ರೆ ತೊಳೆಯೋದ್ರಲ್ಲಿ ಚಕ್ಕರ್ ಹೊಡಿತಾ ಇದ್ದಾಳೆ. ನಾನು ಏನು ಪಾತ್ರೆ ಹಾಕಿದ್ರೂ ಫಸ್ಟು ತೊಳೆದು ಇಟ್ಬಿಡ್ತಾ ಇದ್ಲು. ಇವಾಗ ಪಾತ್ರೆ ಏನೂ ತೊಳಿತಾನೇ ಇಲ್ಲ. ಆದರೆ ನಾನು ಏನೂ ಕೆಲಸ ಹೇಳ್ತಾ ಇಲ್ಲ ಅವಳಿಗೆ. ಹಾಗೆಯೇ ಕೆಲಸ ಎಲ್ಲ ಆಯಿತು. ಅವಳು ಒಂದು ಸಲ ನೆಲ ಒರೆಸಿದ್ಲು. ಆಮೇಲೆ ನಾನು ಒಂದು ಸಲ ಹಾಗೆ ನೆಲನ ಒರೆಸ್ಕೊಂಡೆ. ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಈಗ ಪಲಾವ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಬಿಸಿ ಬಿಸಿದು ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ. ಹಾಗಾಗಿ 12:45 ಏನೋ ಆಗಿತ್ತು. ಇವಾಗ ಮಾಡ್ತಾಯಿದ್ದೀನಿ. ಪಲಾವ್ ಎಲೆ ಹಾಕಿದ್ದೀನಿ, ಹಾಗೆ ಚಕ್ಕೆ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಬಿಟ್ಟು ಆನಂತರ ತರಕಾರಿಗಳನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನೇನು ತರಕಾರಿ ಇದೆಯೋ ಅದೆಲ್ಲದನ್ನು ಹಾಕಿ, ಗೋಬಿನೂ ಹಾಕಿ ಚೆನ್ನಾಗಾಗುತ್ತೆ. ಚಿನ್ನಿ ನನಗೆ ಗೋಬಿ ಹಾಕಬೇಡ ಅಂತ ಹೇಳಿದ್ರು. ನಮ್ಮ ಶ್ರೇಯುಗೆ ಗೋಬಿ ಹಾಕಿ ಪಲಾವ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ, ಅವಳಿಗೆ ಇಷ್ಟ ಆಗಲ್ಲಂತೆ. ಹಾಗಾಗಿ ನಾನು ಅದೊಂದನ್ನು ಹಾಕಲಿಲ್ಲ. ಆನಂತರ ನಾನು ಆ ರುಬ್ಬಿರೋ ಮಸಾಲಾನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡಬೇಕದು, ಅಲ್ಲಿ ತನಕ ಬೇಯಿಸ್ಕೊಬೇಕು. ಅದಾದ ನಂತರ ನಾನು ಸೋನಾ ಮಸೂರಿ ಅಕ್ಕಿನ ಹಾಕಿದ್ದೀನಿ. ಸೋನಾ ಮಸೂರಿ ಹಾಕಿದ್ದೀನೋ ಬಾಸ್ಮತಿ ಹಾಕಿದ್ದೀನೋ ನನಗೆ ಮರ್ತೋಯ್ತು.
ಸೋನಾ ಮಸೂರಿ ಅನಿಸುತ್ತೆ, ಅದನ್ನು ಹಾಕಿದ್ದೀನಿ. ಆನಂತರ ಒಂದು ಚಮಚದಷ್ಟು ತುಪ್ಪನೂ ಕೂಡ ಹಾಕಿದ್ದೀನಿ. ಅವಳು ನೋಡಿದ್ರೆ ತುಪ್ಪ ಹಾಕಿದ್ದು ತಿನ್ನಲ್ಲ, ನೋಡದೇ ಇದ್ದರೆ ತಿಂತಾಳೆ. ಪಲಾವಿಗೆಲ್ಲ ನಾನು ಹಾಕ್ತೀನಿ. ಇಲ್ಲ, ಬಾಸ್ಮತಿ ರೈಸ್ ಹಾಕಿದ್ದೀನಿ, ಮರ್ತೋಗ್ಬಿಟ್ಟಿದೆ ನೋಡಿ ನಾನು. ಯಾಕಂದರೆ ಅಕ್ಕಿ ತಂದು ತುಂಬ ದಿನ ಆಗೋಗಿತ್ತು, ಹಾಗಾಗಿ ಅದನ್ನು ಖಾಲಿ ಕೂಡ ಮಾಡಬೇಕಲ್ವ. ಈಗ ಮಕ್ಕಳಿಲ್ದಾಗ ನಾನು ನಮ್ಮ ಮನೆಯವರು ತುಂಬ ಅಪರೂಪ ಮಾಡ್ಕೊಳ್ಳೋದು. ಹಾಗಾಗಿ ಬಾಸ್ಮತಿ ರೈಸನ್ನೇ ಹಾಕಿದ್ದೀನಿ. 1ಕ್ಕೆ 2ರಷ್ಟು ನೀರು ಹಾಕಿದೆ ಅಷ್ಟೇ. ಪಲಾವ್ ರೆಡಿಯಾಗಿದೆ. ಉಪ್ಪು ಹಾಕಿದ್ದೀನಿ ಅಷ್ಟೇ. ನನಗೆ ಯಾಕೋ ಗೊತ್ತಿಲ್ಲ, ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನೋ ಸ್ವೀಟ್ ಕ್ರೇವಿಂಗ್ ಆಗ್ತಾಯಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಬಾಳೆಹಣ್ಣು ಹಾಗೆ ಆ್ಯಪಲ್ ಇತ್ತು, ಅದನ್ನು ಹೆಚ್ಚಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ಪಲಾವ್ ಜೊತೆ ತಿನ್ನೋಣ ಅಂತ ಇಟ್ಕೊಂಡಿದ್ದೆ. ನಾನು ಒಂದೊಂದ್ಸಲ ಹೇಳ್ತೀನಿ ಗೊತ್ತಾ, ನಮ್ಮ ಮನೆಯವರಿಗೆ ನನ್ನ ಮನಸ್ಸಿನ ಮಾತು ತುಂಬ ಬೇಗ ಅರ್ಥ ಆಗುತ್ತೆ ಅಂತ ಹೇಳಿ. ಹಾಗೆ ನಮ್ಮ ಬಳ್ಳಿಲೇ ಸೌತೆಕಾಯಿ ಆಗಿತ್ತು, ಅದನ್ನು ಊಟ ಟೈಮಿಗೆ ಕೊಯ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಕೊಯ್ಕೊಂಡು ಬಂದ್ವಿ. ಚಿನ್ನಿ ಹಾಗೆ ಬಜ್ಜಿ ಮಾಡ್ಕೊತೀನಿ ಅಂತೇಳಿ ಬಜ್ಜಿನ ಮಾಡ್ಕೊತಾ ಇತ್ತು. ನನಗೆ ಪಲಾವಿಗೆ ಅಷ್ಟು ಬಜ್ಜಿ ಏನು ಇಷ್ಟ ಆಗಲ್ಲ, ಹಾಗಾಗಿ ನಾನು ಬಜ್ಜಿ ತಿನ್ನೋದು ಕಮ್ಮಿ. ಅದಕ್ಕೆ ನಮ್ಮನೆಯವ್ರು ಹೋಗಿ ಅಲ್ಲ, ಬರಬೇಕಿದ್ರೆ ಐಸ್ ಕ್ರೀಮ್ನ ತೊಗೊಬಂದಿದ್ರು. ಆದರೆ ನನಗೆ ಈ ಐಸ್ ಕ್ರೀಮ್ ಅಷ್ಟು ಇಷ್ಟ ಆಗಲ್ಲ. ಅದು ಮ್ಯಾಂಗೋ, ರಾ ಮ್ಯಾಂಗೋ ಇರುತ್ತೆ ಗೊತ್ತಾ, ಅದ್ರ ಫ್ಲೇವರ್ ಇರುತ್ತೆ, ಒಂಥರ ಹುಳಿ ಇರುತ್ತೆ. ಹಾಗಾಗಿ ನಂಗೆ ಅದು ಬೇಡ ಅಂತ ಅಂದೆ. ಹಾಗೆ ವಾಪಸ್ ಕೊಟ್ಟು ಬರ್ತೀನಿ ಅಂತ ಹೋದರು. ಅದು ನೋಡಿ, ಅದ್ರ ಜೊತೆಗೆ ಪಾನ್ ತಂದಿದ್ದಾರೆ. ನಾವು ಮೊಸರಿಗೆ ಕೂಡ ಹೇಳಿರಲಿಲ್ಲ, ಪಲಾವ್ ಮಾಡ್ತೀವಿ ಅಂತ ಮಾತಾಡಿದ್ವಿ ಅಲ್ಲ, ಹಾಗಾಗಿ ಅವರು ಬರಬೇಕಿದ್ರೆ ಮೊಸರು ತೊಗೊಬಂದಿದ್ದಾರೆ. ಮತ್ತು ನಾನು ಐಸ್ ಕ್ರೀಮ್ ತಿನ್ನಲ್ಲ ಅಂತ ಗೊತ್ತಾಯ್ತಲ್ವ, ಬೇಡ ಅಂತ ಹೇಳಿ ಹೋಗಿ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಹೊರಟರು. ನನಗೆ ಆ ಕೋನ್ ಐಸ್ ಕ್ರೀಮು ಅಷ್ಟು ಇಷ್ಟ ಆಗಲ್ಲ. ನಂಗೆ ಕಪ್ ಐಸ್ ಕ್ರೀಮಲ್ಲೇ ಸ್ಟ್ರಾಬೆರಿ ಇಷ್ಟ ಆಗುತ್ತೆ, ಇಲ್ಲಾಂದರೆ ಮ್ಯಾಂಗೋ ಇಷ್ಟ ಆಗುತ್ತೆ. ಅದು ಎರಡೂ ಇರಲಿಲ್ಲಂತೆ, ಸವಸ ಬೇಡ ಅಂತ ಹೇಳಿ ಪಾಪ ನಮ್ಮನೆಯವರು ಮತ್ತೆ ವಾಪಸ್ಸು ಹೋಗ್ತಾ ಇದ್ದಾರೆ ಐಸ್ ಕ್ರೀಮ್ ತರೋದಕ್ಕೆ ಅಂತ. ಆಮೇಲೆ ಕೋನ್ ಐಸ್ ಕ್ರೀಮೇ ತಂದರು. ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ತಂದಾಗ ನಾನು ಬೇಜಾರು ಮಾಡಿದ್ರೆ ಏನಾರು ಅನ್ಕೊತಾರೆ ಅಂತ ನಾನು ಹಾಗೆ ತಿಂದೆ. ನನಗೆ ಬೆಳಗ್ಗೆ ತಿಂಡಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಪಲಾವ್ ಸ್ವಲ್ಪ ಸಾಕು ಅಂತ ನಾನೊಂದು ಬೌಲಲ್ಲೇ ಪಲಾವ್ನ ಹಾಕ್ಕೊಂಡಿದ್ದೀನಿ. ಪಲಾವ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಮತ್ತು ಇನ್ನೊಂದು ಸಲ ಹಾಕ್ಸ್ಕೊಂಡು ಪಲಾವ್ನ ತಿಂದೆ. ನನಗೆ ಬಾಳೆಹಣ್ಣು ಮತ್ತು ಆ್ಯಪಲ್ದು ಮಾಡ್ಕೊಂಡಿದ್ದಲ್ಲ, ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಕಸ್ಟರ್ಡ್ ಪುಡಿನ ಹಾಲಲ್ಲಿ ಮಿಕ್ಸ್ ಮಾಡಿ ಬೇಯಿಸಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ, ಕಸ್ಟರ್ಡ್ ಆಗುತ್ತೆ. ನನಗೆ ಅಷ್ಟು ತಾಳ್ಮೆ ಇರಲಿಲ್ಲ, ಹಾಗಾಗಿ ಜಸ್ಟ್ ಬಾಯಿಗೆ ಏನಾದ್ರು ಸ್ವೀಟ್ ತಿನ್ನಬೇಕು ಅನಿಸುತ್ತಲ್ವ, ಹಾಗಾಗಿ ಅದನ್ನು ನಾನು ಮಾಡಿಕೊಂಡೆ. ಹಾಗೆ ಸೌತೆಕಾಯಿ ನೋಡಿ, ನಮ್ಮ ಬಳ್ಳಿದೇನೆ, ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆಯಿತು. ಅದರಲ್ಲಿ ಪಿಸ್ತಾ ಸಿಕ್ಕಿತ್ತಂತೆ, ಆಮೇಲೆ ಸ್ಟ್ರಾಬೆರಿ ಸಿಕ್ಕಿತ್ತಂತೆ. ನಾನು ಸ್ಟ್ರಾಬೆರಿ ತಿಂದೆ, ಚಿನ್ನಿ ಪಿಸ್ತಾ ತಿಂದಳು. ಎಲ್ಲ ಆದಮೇಲೆ ನಾವೀಗ ಪಾನ್ ತಿಂತೀವಿ. ನಾನು ಚಿನ್ನಿನೂ ಅದರಲ್ಲಿ ಅರ್ಧ ಇಸ್ಕೊತಾಳೆ. ನನಗೆ ಆ ಪಾನಲ್ಲಿ ಅಡಿಕೆ ಹಾಕಿರಲ್ಲ, ಹಾಗಾಗಿ ನಾನು ನಮ್ಮನೇದೇ ಅಡಿಕೆ ಒಂಚೂರು ಹಾಕ್ಬಿಟ್ಟು ಆ ಪಾನನ್ನು ತಿಂತೀನಿ. ನನಗೆ ಪಾನ್ ತಿಂದಾಗ ಇಡೀ ಬಾಯಿ ತುಂಬ ಸಿಕ್ಕರೆ ಮಾತ್ರ ನನಗೆ ಪಾನ್ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ.